ಏನಾರ ಬಾಯ್ಬಿಟ್ಲೇನೆ ನಿನ್ನ ಮಗಳು ಏನಾರ ಒಡವೆ ಪಡವೆ ಎಲ್ಲನೂ ಏನಾರ ಹೇಳಿದ್ಲೇನು? ಆ ಏನಂತ ಹೇಳಿದ್ಲು? ಏನಂತ ಹೇಳ್ತಳಿನ? ದರ್ಬೇಸಿ ಇದ್ದಂಗೆ ಅದು ದರ್ಬೇಸಿ. ಏನಂತ ಹೇಳ್ತದೆ? ಇಲ್ಲ ಯಾರೋ ಎಲ್ಲ ಡಬಲ್ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೊಂಟೋಗ್ಬಿಟ್ರಂತೆ. ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಕಣಮ್ಮ ಡಬಲ್ ಆಗ್ತದೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಮೋಸ ಹೋಗ್ಬಿಟ್ಟೆ ಕಣಮ್ಮ. ಅದು ಬಿಟ್ರೆ ಇನ್ನೇನಿಲ್ಲಮ್ಮ ಅಂತ ಹೇಳಿದ್ಲು. ನಾನು ಆಳು ಬಿದ್ದು ಹೋಗು ನಿಂಗೆ 10 ಪೈಸದ ಒಡವೆ ಕೊಡೋಕ್ಕಿಲ್ಲ ಇನ್ನ ಅಂತ ಹೇಳ್ಬಿಟ್ಟು ಸರಿಯಾಗಿ ಕ್ಯಾಕರ್ಸ್ ಮಕ್ಕೋಗ್ತಿದ್ದೀನಿ. ಇನ್ನೊಂದು ಕಿತ ಕೊಡೋಕ್ಕಿಲ್ಲ ನಿನಗೆ, ಸಾಯಿ ಹಿಂಗೇನಿಯ ಬಿದ್ದು ಆಳೆ ಬೇವರ್ಸಿ ಅಂತ ಹೇಳ್ಬಿಟ್ಟು ಅಷ್ಟೇ ಪದಿ. ನಾನೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಏನು ನಾ ಒಡವೆ 10 ರೂಪಾಯಿ ಕೊಡೋಕ್ಕಿಲ್ಲ ಅವಳಿಗೆ. ಸುಮ್ಮನೆ ನಮ್ಮ ಅಣ್ಣ ಹಿಂಗೆ ದೇವಸ್ಥಾನದಾಗ ತಾಳಿ ಕಟ್ಬಿಟ್ಟು ಕಳಿಸ್ತಿರ್ತೀನಿ ಅಷ್ಟೇನಿಯ. ಯಾಕೆ ಹಾಳು ಮಾಡಬೇಕಿತ್ತು? ಯಾರು ಹೇಳಿದ್ರು ಅವಳಿಗೆ ಹಾಳು ಮಾಡು ಅಂತ ಹೇಳ್ಬಿಟ್ಟು ಹೊಟ್ಟೆ ಎಲ್ಲ ಉರಿತೈತೆ. ನನ್ನ ಗಂಡ ಬಂದು ಯಾವಾಗ ನನಗೆ ಬೆಂಡೆಲ್ತಾನೋ ಗೊತ್ತೇ ಇಲ್ಲ, ಇನ್ನೂ ಬಂದೇ ಇಲ್ಲ. ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು ಹೋದನು. ಬಂದ ಅಂದರೆ ನನ್ನ ಕತೆ ಮುಗೀತದೆ. ನಡಿ ಸುಮ್ಕೇನಿಯ ಪೊಲೀಸ್ ಸ್ಟೇಷನ್ಗೆ ನಡಿ. ಹೋಗ್ಬಿಟ್ಟು ಇನ್ನು ನಡೆದಿರೋ ವಿಷಯ ಎಲ್ಲಂದ್ರೆ ಹೇಳಿದ್ರೆ ಪೊಲೀಸ್ನವರೇನೇನಿಯ ಇದು ಮಾಡ್ತಾರೆ, ಎಲ್ಲ ತಂದ್ಬಿಟ್ಟು ಒಡವೆ ಪಡವೆ ಎಲ್ಲ ಕೊಡ್ತಾರೆ. ಆಂಟಿ ಅಂಕಲ್ ಗೊತ್ತೈತೆ, ರೇಷ್ಮೆ ಗುಡ್ಡೆಲ್ಲ ಮಾರ್ಕೊಂಡು ಇವಾಗ ನನಗೆ ಚಾಕಿ ಬಿಚ್ಚಿ ಎಲ್ಲ ತಂದಿರ್ತದೆ. ಪೊದ್ದಿ ನನ್ನ ಗಂಡ ಬಂದ ಕಣ್ಲೆ, ಈಗ ಏನು ಮಾಡೋದೆ? ಗೂಡು ಮಾರ್ಕೊಬತ್ತೀನಿ ಹೋಯ್ತೀನಿ ಅಂತ ಓದೋನು ಇಸ್ತೀನಿ ಆದ್ಮೇಲೆ ಬಂದವನೇ. ದೇವರನ್ನೇ ನನಗೆ ಗ್ರಾಚಾರ ಬಿಡಿಸ್ತಾನೆ ಅನ್ನಿಸ್ತದೆ. ಅವಣ್ಣ ಏನು ಮಾಡೋಕ್ಕಿಲ್ಲ, ಸುಮ್ಕಿರು. ನಾನು ಹೇಳ್ತೀನಿ ಸುಮ್ಕಿರು. ಏನು ಹೇಳ್ತೀಯೋ ಏನೋ ಈಗ ಬಂದ್ರೆ. ಸರೋಜಿ ಸರೋಜಿ ಅಂಕಲ್ ಕೈಯಾಗ ಏನು ಹಿಡ್ಕೊಂಡೆ ಬಂದಿಲ್ವಲ್ಲ ಅಂಕಲ್? ಅಮ್ಮ ಈಕಿತ ಅಂಕಲ್ ಏನು ಹಿಡ್ಕೊಂಡೆ ಬಂದಿಲ್ಲ ಕಣಮ್ಮ ಕೈಯಾಗೆ. ಸುಮ್ಕಿರೆ, ಇದೇ ನಿಮ್ಮಪ್ಪನ? ನಿಮ್ಮಪ್ಪ ಬಂದ ಕುಣಿಯಲ್ವಾ ಹಂಗೆ ಕುಣಿತೀಯ? ಹುಸಿ ಸುಮ್ಕಿರು. ರೀ ಬಂದಿರಿ ರೀ, ಬರ್ರಿ ಕುಂತ್ಕೊ ಬರ್ರಿ. ಪಾಪ ವ್ಯಾಪಾರ ಮಾಡ್ಕೊಂಡು ಸುಸ್ತಾಗ್ಬಿಟ್ಟು ಬಂದಿದ್ದೀರಾ? ಬರ್ರಿ ಕುಂತ್ಕೊ ಬರ್ರಿ. ಎಷ್ಟು ಬಂತು ಈಕಿತ ವ್ಯಾಪಾರದಾಗೆ? ದುಡ್ಡು ಎಷ್ಟು ಬಂತು ರೀ? ಸಂದಕ್ಕೆ ಬಂತಾ? ಸಂದಕ್ಕೆ ಬಂದಿದ್ದದು ಬಿಡಿ. ಈಕಿತ ಸ್ಯಾನೆ ಏನಿಯ ತಗೊಂಡೋಗಿದ್ರಲ್ಲ ಎಲ್ಲನೂ ಸಂದಕ್ಕೆ ಏನಿಯ ಬಂದಿರ್ತದೆ. ಕುಂತ್ಕೊ ಬನ್ನಿ, ಕಾಪಿ ಕೊಡ್ಲಾ ಏನು ಕೊಡ್ಲಿ? ಕುಂತ್ಕೊ ಬನ್ನಿ. ಲೆಲ್ಲೋ ಮನೆಯಳಿ ಏನ್ರಲೇ ಮನೆಗೆ ಸೇರ್ಕೊಂಡು ತಿಂದ್ಕೊಳ್ಳಿ ಹೆಚ್ಚಾಗ್ಬಿಟ್ಟೈತೆ ನಿನ್ಗೂ ನಿನ್ನ ಮಗಳಿಗೆ. ಯಾಕ್ರಿ ಹಿಂಗೆ ಹೇಳ್ತಿದ್ದೀರಾ? ಯಾಕ್ರಿ? ಓ ಎಲ್ಲೇ ನಿನ್ನ ಮಗಳು ನನಗೆ ವಿಷಯ ಏನು ಹೇಳಲಿಲ್ಲ ಅಂತ ಹೇಳಿದ್ರೆ ನನಗೇನು ಗೊತ್ತಾಗಿಲ್ಲ ಅಂತ ಅನ್ಕೊಬಿಟ್ಟಿದ್ಯೇನೆ. ವಿಷಯ ಏನು ಹೇಳಲಿಲ್ಲ ಅಂದರೆ ಬುಟ್ಟಾಕ್ ನನ್ನ ಗಂಡ ಏನು ಗೊತ್ತಾಗಿಲ್ಲ ನನ್ನ ಗಂಡಂಗೆ ಬಿದ್ದಿರ್ತಾನೆ. ನಾಯಿ ನನ್ನ ಮಗ ಹಾಕದಂಗೆ ತಿನ್ಕೊಂಡು ಬಿದ್ದಿರ್ತಾನೆ ಅಂತ ಹೇಳ್ಬಿಟ್ಟು ಶಾನೆ ಮೆರೆತಿದೀಯಲ್ಲ ನೀನು. ಕರಿಯೇ ನಿನ್ನ ಮಗಳನ್ನ. ರಚ್ಚು ಲೋಪರ್, ನೆನ್ನೆನೆ ಹೇಳಿದಿನ ಕಣ್ಣುಡ್ಕ ಕಿತ್ತಾಕ್ಲಿಲ್ಲ ಅಂತಂದ್ರೆ ಕ್ಯಾರ ಕಿತ್ತೋಯ್ತವೆ ಅಂತ. ಹೋಗಿ ಕಣ್ಣುಡ್ಕ ಕಿತ್ತಾಕ್ಬಿಟ್ಟು ಬಾ ಹೋಗು. ಪ್ಯಾಸನ್ ಹೋಗು. ಹೋಯ್ತು ನಿಂಗೆ ಇವತ್ತು ಹೋಗು. ರೀ ಏನ್ ವಿಷಯ ಅಂತ ನೀ ಹೇಳ್ತಿಲ್ಲ? ಏನ್ ವಿಷಯ? ಅಯ್ಯೋ ಇವಣ್ಣಂಗೆಲ್ಲ ವಿಷಯ ಊರಾಗ ಹೇಳ್ಬಿಟ್ಟವ್ರೆ ಅನ್ನಿಸ್ತದೆ. ಅಮ್ಮ ಮಗಳು ಸೇರ್ಕೊಂಡು ಏನ್ರಲ್ಲೇ ಮಾಡ್ತಿದ್ದೀರ ಮನೆಗೆ? ನಾನು 3 ಹೊತ್ತು ವ್ಯವಸಾಯ, ನನ್ನ ಮಗಳು ಮದುವೆ, ಅದು ಇದು ಅಂತ ಹೇಳ್ಬಿಟ್ಟು ಸತ್ತು ಹುಟ್ಟಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಮನೆಯಾಳೆರ ಏನ್ರೇ ಮಾಡ್ತಿದ್ದೀರಾ ಮನೆ ಕೂತ್ಕೊಂಡು? ಎಲ್ಲೇ 5 ಲಕ್ಷ ರೂಪಾಯಿ ದುಡ್ಡು 1/4 kg ಒಡವೆ ಎಲ್ಲೇ ಕರಿಯೇ ಇವತ್ತು ಐತೆ ನಿಮ್ಮಿಬ್ರಿಗೂ. ನೀನು ಬಾಯಿಗೆ ಮೊಣ್ಣಾಕ ಆವತ್ತೇ ಬೊಗಳಿದ್ದೀನಿ. ಮುಚ್ಕೊಂಡು ಅವಳ ಕಡೆ ಗಮನ ಕೊಡೆ ಊರವ್ರು ಉಸಬರಿ ಎಲ್ಲ ಬ್ಯಾಡ್ವೆ ಅಂತ ಹೇಳಿದ್ರೆ ಊರವ್ರು ಉಸಬರಿ ಎಲ್ಲ ಮಾಡ್ಕೊಂಡು ಕುಂದ್ಬಿಟ್ಟಿದ್ದೇನೆ ನೀನು ಲೋಪರು. ಅರೇ ಕಿತ್ತೋದು ಮನೆಯಳಿ ಬಾ ಬರ್ಬೇಕು ನೀನು ಬರ್ಬೇಕು. ಅಮ್ಮ ಮಗಳು ಸೇರ್ಕೊಂಡು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ರಿ ಅಲ್ವಾ? ಎಷ್ಟು ವರ್ಷದಿಂದನೇ 10 ವರ್ಷದಿಂದ ನನ್ನ ಮಗಳು ಮದುವೆಗೆ ಅಂತ ಹೇಳ್ಬಿಟ್ಟು ಪಿನ್ ಕುಂತ್ಕೊಂಡು ಕ್ಲೀನಾಗಿ ಎಲ್ಲನೂ 10 ರೂಪಾಯಿ ಕುಡಿಯಕ್ಕೆ ಹೋಗ್ದಿದ್ದಂಗೆ ಕುಡುಕ್ ನನ್ನ ಮಗ ನಾನು ಎಲ್ಲ ಬಿಟ್ಬಿಟ್ಟು ಸಂಸಾರ ಅಂತ ತಂದಿಕ್ಕಿದ್ರೆ ಲೋಪರ್ಗಳ ಅಮ್ಮ ಮಗಳು ಇಬ್ರು ಸೇರ್ಕೊಬಿಟ್ಟು ಒಡವೆ ದುಡ್ಡು ಎಲ್ಲ ಕಳೆದಾಕ್ಬಿಟ್ರ ಏನ? ನಾನು ಊರಾಗಿಲ್ದಿದ್ದು ಮಾತ್ರ ನಂಗೇನು ವಿಷಯ ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ಟ. ಮನೆಯಾಳಿಗ್ಲ ಬಾರೆ ಇಲ್ಲಿ ಗಂಟೆ ಕೈ ಮಾಡಿರ್ಲಿಲ್ಲ ನಿನಗೆ. ಅಯ್ಯೋ ಪಾಪ ಅಂತ ನಿನಗೆ ಎದ್ರಕಂಡೆ ಬದುಕ್ತಿದ್ದೆ. ಇವತ್ತು ನಿನ್ನ ಬುಟ್ಟೆನೇನೆ ಹೋದ್ರೆ ಹೋಗ್ಲಿ ಅಂತೇಳ್ಬಿಟ್ಟು ಮೆರ್ಕೊಂಡು ಇದು ಮಾಡ್ತಿದ್ದೀಯೇ. ಮಗಳನ್ನ ಬೆಳೆಸ ಹುಟ್ಟೇನೆ ಏನೇ ಕಿತ್ತೋದೊಳೆ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದೆ. ಲೋಪನ್ ತಕೊಂಬಂದು ಏನು ಹೇಳು, ಏನೇ ಮಾಡಿದ್ ನೀನು? ಅವನು ಯಾವನ್ನ ಮದುವೆ ಮಾಡ್ಕೊಂಡೆ, ಅವನು ಬೇಡ ಅಂತೇಳ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ಮುರ್ವಾದೆ ಕಾಲೇಜ್ಗೆ ಹೋಯ್ತೀಯ ಅಂತ ಹೇಳ್ಬಿಟ್ಟು ಈಗನ ಬುದ್ಧಿ ಕಲ್ತ್ಕೊಂಡು ಕಾಲೇಜ್ ಹೋಯ್ತೇಳಿ ಬಿಡು ಅಂದರೆ ಆ ಬುದ್ಧಿನೂ ಕಲ್ತ್ಕೊಂಡಿದ್ದಂಗೆ ಏನೂ ಇಲ್ದಿದ್ದಂಗೆ ಒಡವೆ ತಗೊಂಡೋಗಿ ಕಳ್ದಿದ್ರೇನೆ. ಅಯ್ಯೋ ಬಿಡ್ರಿ ನನ್ನ, ಅಯ್ಯೋ ಶಿವನೇ ಬಿಡ್ರಿ.
ಅಣ್ಣ 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 ಇದೇನಣ್ಣ ಬುಡಣ ಹಿಂಗ್ ಹೊಡಿತಿದ್ಯಲ್ಲಣ್ಣ ಅಯ್ಯೋ ಪಾಪ ಬುಡಣ ಹಿಂಗ್ ಸುಮ್ಕೆ ನಿಂತ್ಕೊಬಿಡ್ಬೋದು, ಸುಮ್ಕೆ ನಿಂತ್ಕೊಬಿಡು, ಇಲ್ಲ ನಡಿ ನಿಮ್ಮ ಅಂತಕ್ಕೆ. ನೀನು ನಮ್ಮ ಸಂಸಾರದ ವಿಚಾರಕ್ಕೆ ನೀನು ಬರೋಕ್ಕೆ ನನಗೆ ಹೋಗ್ಬೇಡ. ಸುಮ್ಕೆನೆ ನೀಯ ಅಪ್ಪ ಅಪ್ಪ ಬುಡಪ್ಪ ಅಮ್ಮನ ಬುಡಪ್ಪ. ಬಾ, ಎಲ್ಲಾಗಿದ್ದು ನಿನ್ನಿಂದನೇ ನೀಯ. ಬಾ ನಿಂಗೆ ಬಾ ಮಾಡ್ತೀನಿ ಬಾರೆ ನಿನಗೆ. ಬಾ, ಮಗಳು ಹೆಣ್ಮಗಳು ನೋಡಿಬಾರ್ದು, ಹೆಣ್ಮಕ್ಳು ನೋಡಿಬಾರ್ದು ಅಂತ ಸುಮ್ಕಿದ್ದೀನಿ. ಬಾ, ಆದ್ರೂ ಬರ್ಬಾರ್ದು ಪಾಪ ಎಲ್ಲ ಬಂದ್ಬಿಡ್ಲಿ ನಂಗೆ. ಬರ್ರಿ ನಿನಗೆ ಮಾಡ್ತೀನಿ ಬರ್ರಿ. ಯವ್ವ ನನ್ ಸತ್ನೋ ಯವ್ವ ಪದ್ದಿ. ಅಣ್ಣ 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 ಬುಡಣ ಬುಡಣ ಪಾಪ ಬುಡಣ ಬುಡಣ. ಅಂಕಲ್ ಅಂಕಲ್ ಈ ರಚ್ಚು ಅಕ್ಕಂಗ್ ನೀವು ಹೊಡಿಲೇ ಇಲ್ಲ ಅಂಕಲ್. ರಚ್ಚು ಅಕ್ಕನೇ ತಾನೇ ತಪ್ಪು ಮಾಡಿದ್ರು, ರಚ್ಚು ಅಕ್ಕಂಗ್ ಹೊಡಿಲೇ ಇಲ್ಲ. ಇವಳು ಒಂದೇ ಒಂದಿನ ಹೊಡೆದಿದ್ದಕ್ಕೆ ಯಾವ ರೇಂಜ್ ನನ್ನ ಮೇಲೆ ಸೇಡ್ ತಿರ್ಸ್ಕೊಂತವಳೆ ಅಂದ್ರೆ ಕೊಲೆನೂ ಮಾಡ್ಬಿಡ್ತಾಳೆ ಅನ್ನಿಸ್ತದೆ. ಇವಳು ಸಹವಾಸನೇ ಬೇಡ ನಂಗೆ. ಏನೇ ಮನಿಯಾಳಿ, ಮೊದ್ಲು ನಿನಗ್ ಬಿಟ್ಟು 4 ಬಾರಿಸ್ಬೇಕು. ಮಗಳು 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 ಅಂತ ಹೇಳ್ಬಿಟ್ಟು ನನ್ನ ಜೀವನೇ ತಿಳಿದ್ಬಿಟ್ಟೆ ನಿನಗೋಸ್ಕರ. ಏನ್ ಅನ್ಕೊಬಿಟ್ಟಿದ್ಯಾ? 10 ವರ್ಷ ದುಡ್ದಿರೋ ದುಡ್ಡ 10 ನಿಮಿಷ ಕಾಳು ಮಾಡ್ಬಿಟ್ಟಿದ್ಯಲ್ಲ ನೀನು. ಎಂಥ ಕಿತ್ತೋಗಿರೋಳಿರ್ಬೇಡ. ಅಪ್ಪನ ಕಷ್ಟನೂ ಯೋಚನೆ ಮಾಡ್ದಿರ ಅಂತ ಮಗಳು ಒಬ್ಳು ಮಗಳೇನೆ. ನೀನು ಬಾಳ್ಗಿಷ್ಟು ಬೆಂಕಿ ಯಾಕ? ನೋಡ್ರೆ, ಈಗ್ಲೇ ಹೇಳ್ತಾ ಇದ್ದೀನಿ, ಎಲ್ಲ ದುಡ್ಡು ಒಡವೆ ವಾಪಸ್ ಬರೋ ಗಂಟನುವೆ, ವಾಪಸ್ ಬರೋ ಗಂಟ ಇಬ್ರುನುವೆ ಮನೆಗೆ ಬಿಟ್ಕೊಳಕಿಲ್ಲ, ಇಬ್ರು ಮನೆಗೆ ಬರಂಗಿಲ್ಲ. ನನ್ನ ಒಡವೆ ದುಡ್ಡು ಎಲ್ಲ ವಾಪಸ್ ತಕೊಂಡೇನಿಯ ಮನೆಗೆ ಬರಬೇಕು. ಮನೆಯಾಳಿಗ್ಲ ನಿಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋದೇನಿಯ ಉತ್ತಮ. ಅಲ್ಲಿ ಗಂಟ ನನಗಂತೂ ನೆಮ್ಮದಿ ಆಗಕ್ಕಿಲ್ಲ. ಮನೆಗೆ ಇರ್ಕೊಡ್ದು ಇಬ್ರುನುವೆ. 1/4 kg ಒಡವೆ ಅಂದರೆ ಈಗಿನ ರೇಟಾಗಿ ಯಾವ ಪಾರ್ಟಿ ಆಗಿರಲ್ಲ ಹೇಳು. ನೋಡು, ಇಬ್ರು ಮನೆ ಬಿಟ್ಟು ಒಯ್ತಾ ಇರ್ಬೇಕು ಅಷ್ಟೇನಿಯ. ಇಬ್ರು ಮನೆಗೆ ಇರ್ಕೊಡ್ದು ನನ್ನ ದುಡ್ಡು, ನನ್ನ 1/4 kg ಬಂಗಾರ ಅದು ಯಾವಾಗ ತಗೊಬತ್ತೀರೋ ಅವಾಗೆ ಮನೆಗೆ ಬರ್ರಿ. ಅಲ್ಲಿ ಗಂಟ ಮನೆಗೆ ಬರೋ ಕುಡ್ದು ರೀ ಹಿಂಗಂದ್ರೆ ಎಲ್ರಿ ಹೋಗ್ಲಿ ನಾನು, ಎಲ್ಗ್ರಿ ಹೋಗ್ಲಿ ನಾನು? ಎಲ್ಲನ ಆಳ ಬಿದ್ದು ನೆಗದು ಬಿದ್ದು ಸಾಯ್ರಿ. ಅಲ್ಲಿ ಗಂಟನುವೆ ನನ್ನ ಹತ್ರಕ್ಕೆ ಮಾತ್ರ ನಿಮ್ಮನ್ನ ಬಿಟ್ಕೊಳಕ್ಕಿಲ್ಲ. ಎದೊಳ್ರಿ ಮ್ಯಾಕೆ. ನೀವು ಮಾಡಿರೋ ಕೊಂದ್ರಿ ಕೆಲ್ಸಗಳಿಗೆ ನೀವು ಮನೆಗೆ ಒಂದು ಕ್ಷಣ ಇರ್ಕೊಡ್ದು. ನನ್ನ ಮನೆಗೆ ಒಯ್ತಾ ಇರ್ರಿ. ಅಣ್ಣ 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 ಇದೇನಣ್ಣ ಹಿಂಗಂತ್ಯ? ಇನ್ನೇನ್ ಮದ್ವೆ ವಯಸ್ಸಿಗೆ ಬಂದಿರ ಮಗಳವಳೆ ಎಲ್ಲ ಅವಳೆ. ಇದೇನಣ್ಣ ಹಿಂಗೆ ಹೇಳ್ತೀಯ? ಓ ಸುಮ್ಕಿರಣೋ, ನೀನ್ ಒಳ್ಳೆ ಸಂದಕ್ಕೆ ಹೇಳ್ತಿದ್ಯಾ ಬ್ಯಾಡ ಅಂತ ಹೇಳ್ಬಿಟ್ಟು ಸುಮ್ಕಿರು. ತಿರುಗಳನ್ನ ಮದುವೆ ಬೇರೆ ಮಾಡ್ಬೇಕಂತೆ. ನಿಮ್ಮ ಹಳಿಯನ್ನುವೆ ಪಾರಿನಿಂದ ಬತ್ತಾವನಂತೆ. ಸುಮ್ಕೇನಿ ಯಾಕೆ? ಈಗ ಮದುವೆ ಮಾಡಿ ಮುಗಿಸ್ಲಿ, ಸುಮ್ಕಿರಿ. ನಮ್ಮ ಸಂಸಾರದ ವಿಚಾರ ಮೂಗ್ ತೋರಿಸ್ಬೇಡ ಕಣ್ಪೋದು. ಈಗಲೇ ಹೇಳ್ಬಿಟ್ಟಿದ್ದೀನಿ, ನೀನು ಮಾತ್ರ ಮೂಗ್ ತೋರಿಸ್ಬೇಡ ನಮ್ಮ ಸಂಸಾರದ ವಿಚಾರಕ್ಕೆ. ನೀ ಸುಮ್ಮನೆ ಹೊಂಟೋಗ್ಬಿಡು. ನಿನಗೆ ಗೊತ್ತಿಲ್ಲ 1/4 kg ಬಂಗಾರ 5 ಲಕ್ಷ ರೂಪಾಯಿ ದುಡ್ಡು ಹೋದ್ರೆ ಎಷ್ಟು ಹೊಟ್ಟೆ ಉರಿತದೆ ಅಂತ. ನನ್ನ ಜೀವನೇ ತೇದ್ಬಿಟ್ಟಿದ್ದೀನಿ ಅಷ್ಟು ದುಡ್ಡಿಗೆ, ಗೊತ್ತೇನೋ? ಅಣ್ಣ ಗೊತ್ತಾಯ್ತಾಯ್ತೆ, ಆಗಿದ್ದಾಯ್ತು. ಇವಾಗೇನ್ ಬಾ ಅಂತಂದ್ರೆ ಬತ್ತದ. ನೀನೇ ಹೇಳು, ಸುಮ್ಕೆ ಬಿಟ್ಬಿಡೋಣ ಪಾಪ. ಮದುವೆ ಮಾಡಿ ಕಳಿಸ್ಬಿಡ್ರಿ. ನೀವೇನು ಒಡವೆನೇ ಕೊಡ್ಬೇಡಿ, ಮದುವೆ ಮಾಡಿ ಕಳಿಸ್ಬಿಡಿ ಅತ್ತಾಗೆ. ಏನು ಹೇಳ್ತಿದ್ಯಾ? ನಿಮ್ಮ ಮನೆಯಿಂದಾನೆ ತಂದು ಕೊಟ್ಬಿಡತ್ತಾಗೆ 5 ಲಕ್ಷ ರೂಪಾಯಿ ದುಡ್ಡು ತಂದು ಕೊಟ್ಬಿಟ್ಟು ಸಾಕು, ಒಡವೆನೂ ಬೇಡ. ರೀ ಆಯ್ತು ಬಿಡಿ, ಆಯ್ತು. ಹೆಂಗೋ ಮಾಡಿ ನನ್ನ ಮಗಳನ್ನ ಪುಸ್ಲಾಯಿಸಿ ಹೆಂಗೋ ಮಾಡಿ ಇದು ಮಾಡ್ತೀನಿ ಬಿಡಿ, ಸರಿನಾ? ಈಗ ನಾನು ಒಡೆಯೋದನ್ನ ಬಿಡ್ರಿ, ಏನು ಸೊಂಟೆಲ್ಲ ನೋಯ್ತಾ ಇದೆ. ಟೆನ್ಷನ್ನಾಗಿ ನನಗಂತೂ ಹಾರ್ಟ್ ಅಟ್ಯಾಕೇ ಆಗೋಗ್ಬಿಡ್ತದೆ. ಈಗ ಸದ್ಯಕ್ಕೆ ಬಿಡಿ, ಆಯ್ತು. ನಾವು ವಿಚಾರಿಸ್ತೀವಿ ನಾವು. ನನ್ನ ಮಗಳನ್ನ ವಿಚಾರಿಸ್ಬಿಟ್ಟು ದುಡ್ಡೆಲ್ಲ ಎತ್ಕೊಬತ್ತೀನಿ ಬಿಡಿ, ನಿಮ್ಮ ಕೈ ಮುಗಿತೀನಿ ಬಿಡಿ. ಈಗ ಬಿಟ್ಟಿದ್ದೀನಿ, ಬಿಡೋದಲ್ಲ, ಮನೆ ಬಿಟ್ಟು ಈಚೆ ಕಡೆಗೆ ಆಗ್ತಾ ಇದ್ದೀನಿ. ಬೀದಿನ ಕುಂತ್ಕೊಂಡು ಯೋಚನೆ ಮಾಡಿ ಎಲ್ಲಿ ದುಡ್ಡು ಇಕ್ಕಿದ್ದೀರಾ, ಒಡವೆ ಇಕ್ಕಿದ್ದೀರಾ ಅಂತ ತಗೊಂಬಿಟ್ಟು ಮನೆಗೆ ಬರ್ರಿ. ಒಂದು ಕ್ಷಣನ ಮನೆಗೆ ಇಬ್ರು ಇರ್ಕೂಡ್ದು. ಅಪ್ಪ ತೆಪ್ಪಾಯ್ತು ಕಣಪ್ಪ. ಛೇ ಬಾಯಿನ, ಅಪ್ಪ ಅಂತ ಕರಿಯ ಯೋಗ್ಯತೆ ಕಳ್ಕೊಂಬಿಟ್ಟಿದ್ಯಾ ನೀನು. ತೊಲಗ್ರಿ ಈಚೆ ಕಡಿಕೆ. ನೀಗ ಹೊರ್ಗಡೆ ಹೋಗ್ಬಿಟ್ಟು ಬತ್ತಿನ ಒಳಗಡಿಕೆ. ಅಷ್ಟ್ರಾಗೆ ನೀವಿಬ್ರು ಮನೆಯಾಗಿ ಇರ್ಕೂಡ್ದು. ಇದ್ರೆ ನನ್ನ ಕೈಯಿಂದನೇ ಕೊಲೆಯಾಗಿ ಹೋಗ್ಬಿಡ್ತೀರಾ. ಎಲ್ಲ ಈ ಬೇವರ್ಸಿಯಿಂದನೇ ಆಗಿದ್ದು, ನನ್ನ ಮಗಳು ಮನೆಯಾಳಿಂದನೇ ಆಗಿದ್ದು. ಅಯ್ಯೋ.